ನಮಸ್ಕಾರ ಎಲ್ಲರಿಗೂ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಜಯವಂತ್ ಕೆ ಕಾಳೆ ಅವರೇ, ಮುಖ್ಯ ಅತಿಥಿ ಆದಂತಹ ಪಿ ನ್ಯಾಮಗೌಡ್ ಸರ್ ಅವರೇ, ಗೌರವಾನ್ವಿತ ಅತಿಥಿ ಶ್ರೀ NV ಅಸ್ಕಿ ಸರ್ ಅವರೇ, ಮತ್ತು ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಅಲ್ಲದೆ ಸಿದ್ಧಾರ್ಥ ವಿದ್ಯಾವರ್ಧಕ ಸಂಘ ಜಮಖಂಡಿಯ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕ ವರ್ಗದವರು ಮತ್ತು ಇತರ ಸಿಬ್ಬಂದಿ ವರ್ಗಗಳು ಸಹಿತ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ಕಾರ್ಯಕ್ರಮದ ಪ್ರಶಿಕ್ಷಣಾರ್ಥಿಗಳು, ನಿಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ 2024ರ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಮತ್ತೊಮ್ಮೆ ಹಾರ್ದಿಕ ಸುಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಸುಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ನನಗೆ ಹರ್ಷವೆನಿಸುತ್ತದೆ. ಇಂದಿಗೆ ಸುಮಾರು 20 ವರ್ಷಗಳ ಹಿಂದಿನ ಮಾತು. ನಮ್ಮ ಜಮಖಂಡಿ ಶಹರಕ್ಕೆ ಕೇವಲ ಒಂದೇ ಒಂದು BEd ಕಾಲೇಜ್ ಮಾತ್ರ ಇತ್ತು. ಆದರೆ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಪದವಿ ಪಾಸಾದವರು ಸಂಖ್ಯೆ ತೀರಾ ಹೆಚ್ಚಾಗಿತ್ತು. ಅದರಲ್ಲಿ ಉಳ್ಳವರು ಬೇರೆ ಬೇರೆ ಊರುಗಳಲ್ಲಿ BEd ಮಾಡಲು ಹೋದರೆ, ಆರ್ಥಿಕ ಸಮಸ್ಯೆಯಿಂದ ಬಳಲುವವರು ಮತ್ತು ಹೆಣ್ಣು ಮಕ್ಕಳು ಊರು ಬಿಟ್ಟು ಬೇರೆಡೆಗೆ ಹೋಗದವರ ಸಂಖ್ಯೆ ಅಧಿಕವಾಗಿತ್ತು. ಆದುದರಿಂದ ಅನೇಕರು ವಿದ್ಯಾಭ್ಯಾಸ ಮುಂದುವರಿಸದೆ ಅಲ್ಲಿಯೇ ಮೊಟಕುಗೊಳಿಸುವಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನೆಲ್ಲ ಮನಗಂಡಂತಹ ಶ್ರೀಯುತ ಜಯವಂತ್ ಕಾಳೆ ಸರ್ ಇಲ್ಲಿನ ಮತ್ತು ಸುತ್ತಮುತ್ತಲಿನ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೋಸ್ಕರ ಒಂದು BEd ಕಾಲೇಜನ್ನು ತೆಗೆಯುವ ಸಂಕಲ್ಪ ಮಾಡಿದರು. ಈ ನಡುವೆ ಅನೇಕ ಎಡರು ತೊಡರುಗಳು ಎದುರಿಸಿದರೂ ಹಿಂಜರಿಯದೆ 2005ರಲ್ಲಿ ಆಗಿನ KLE ಆಸ್ಪತ್ರೆಯ ಕೆಳ ಮಹಡಿಯಲ್ಲಿ ಬಾಡಿಗೆ ಪಡೆದು BEd ಕಾಲೇಜ್ ಪ್ರಾರಂಭಿಸಿಯೇ ಬಿಟ್ಟರು. ಹಾಗೆ ನೋಡಿದರೆ ಆದಾಯ ಬರುವ ಇತರ ಸಂಸ್ಥೆಗಳನ್ನು ಬಯಸಿದರೆ ಪ್ರಾರಂಭ ಮಾಡಬಹುದಿತ್ತು. ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯವಾಗಲಿ ಎಂದು ಕೇವಲ BEd ಕಾಲೇಜನ್ನು ಮಾತ್ರ ಪ್ರಾರಂಭಿಸಿದರು ಅಧ್ಯಕ್ಷರು. BLD ಕಾಲೇಜ್ ಈ ಹಂತಕ್ಕೆ ಬರುವುದರಲ್ಲಿ ಅನೇಕ ಎಡರು ತೊಡರುಗಳು, ಏಳು ಬೀಳುಗಳು ಅನುಭವಿಸಿದ್ದು ಮರೆಯುವಂತಿಲ್ಲ. ನಂತರ ಕೆಲವು ವರ್ಷಗಳಿಂದ ಬಳಿಕ 2012-13ರ ಮಾತಿರಬಹುದು, ಆಗಿನ ಸಮಯದಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸಿಯೇ ಬಿಟ್ಟರು. ಅದುವೇ ಹೀಗೆ ನಾವು ನಡೆಸುವಂತಹ BEd ಕಾಲೇಜ್. ಅಲ್ಲಿಂದ ಇಲ್ಲಿಗೆ BEd ಕಾಲೇಜನ್ನು ಸ್ಥಾನಪಲ್ಲಟವನ್ನು ಮಾಡಲಾಯಿತು. ಮಾನ್ಯರೇ, ಕಾಲೇಜು ಪ್ರಾರಂಭವಾಗಿ ಸುಮಾರು 20 ವರ್ಷಗಳು ಮುಗಿಯುತ್ತಾ ಬಂದವು. ಈ ಮಧ್ಯೆ ನಮ್ಮ ಕಾಲೇಜಿನ ಕಲಿತ ಪ್ರಶಿಕ್ಷಣಾರ್ಥಿಗಳು ಅನೇಕರು ಸರ್ಕಾರಿ ಹುದ್ದೆಗಳನ್ನು ಪಡೆದಿರುತ್ತಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಅಲ್ಲದೆ ಶಿಕ್ಷಕರ ಹುದ್ದೆಯನ್ನು ಹೊರತುಪಡಿಸಿ ಇತರ ಸರ್ಕಾರಿ ಹುದ್ದೆಗಳನ್ನು ಸಹ ಪಡೆದಿರುವುದು ವಿಶೇಷವೇ. ನಮ್ಮ ಈ ಸಿದ್ಧಾರ್ಥ ಮಹಾವಿದ್ಯಾಲಯ ಕೇವಲ ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ಮೀಸಲಾಗಿರದೆ, ಶಿಕ್ಷಣೇತರ ಚಟುವಟಿಕೆಗಳಿಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಅಷ್ಟೇ ಹೆಸರುವಾಸಿಯಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಪ್ರಶಿಕ್ಷಣಾರ್ಥಿಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಯಾಗುವಂತೆ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತದೆ. ಎಲ್ಲ ಪ್ರಕಾರದ ಕ್ರೀಡೆಗಳಿಗೂ ಅವಕಾಶವಿದೆ. ಅಲ್ಲದೆ ಕಲೆ, ಸಾಹಿತ್ಯ, ಸಂಗೀತ, ಭಾಷಣ ಹೀಗೆ ಎಲ್ಲ ಪ್ರಕಾರದ ಚಟುವಟಿಕೆಗಳಿಗೂ ಒತ್ತು ನೀಡಲಾಗುತ್ತದೆ. ಇದರ ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರ ಜಯಂತಿಗಳನ್ನು, ರಾಷ್ಟ್ರೀಯ ಧಾರ್ಮಿಕ ಹಬ್ಬಗಳನ್ನು ಸಹ ಆಚರಿಸುವುದು ಇಲ್ಲಿಯ ವಾಡಿಕೆಯಾಗಿದೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಅಂಬೇಡ್ಕರ್ ಅವರ, ದಾಸವರೇಣ್ಯರ, ವಚನಕಾರರ, ವಿಜ್ಞಾನಿಗಳ, ಸಾಹಿತಿಗಳ, ಸಾಧಕರ ಜಯಂತಿಗಳನ್ನು, ಸಂವಿಧಾನ ದಿನಾಚರಣೆ, ಗಣೇಶೋತ್ಸವ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಹೀಗೆ ಪ್ರಶಿಕ್ಷಣಾರ್ಥಿಗಳಲ್ಲಿ ಹೀಗೆ ಅನೇಕ ಪರ್ವಗಳನ್ನು ಆಚರಿಸಲಾಗುತ್ತದೆ.
ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ, ಪ್ರಾಯೋಗಿಕ ತರಬೇತಿಗಳನ್ನು ಕೂಡ ನೀಡಲಾಗುತ್ತದೆ. ಗ್ರಂಥಪಾಲಕರ ದಿನಾಚರಣೆಯನ್ನು ಕೂಡ ಆಚರಿಸುವುದರ ಮೂಲಕ ಗ್ರಂಥಗಳ ಮಹತ್ವವನ್ನು ಸಾರುವುದರ ಜೊತೆಗೆ ಇದರ ಹಿನ್ನೆಲೆಯನ್ನು ಕೂಡ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದೆ. ಸುಮಾರು 20ಕ್ಕೂ ಹೆಚ್ಚು ಘಟಕಗಳು ನಮ್ಮಲ್ಲಿದ್ದು ಕಾರ್ಯನಿರ್ವಹಿಸುತ್ತಿವೆ. ಅದರ ಅಡಿಯಲ್ಲಿ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ಅನೇಕ ವಿಷಯಗಳ ಸಂಬಂಧಿಸಿದಂತೆ ಕಾರ್ಯಾಗಾರಗಳನ್ನು, ವಿಚಾರ ಸಂಕಿರಣಗಳನ್ನು, ವಸ್ತು ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅಲ್ಲದೆ ಶಿಷ್ಟಾಚಾರಕ್ಕೂ ಇಲ್ಲಿ ಅವಕಾಶವಿದ್ದು ಮೊದಲನೆಯ ಸೆಮಿಸ್ಟ್ರಿಯ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಕೋರುವುದು ಮರೆಯುವುದಿಲ್ಲ. ಅದೇ ರೀತಿ 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಿಗೋಸ್ಕರ ಅವರ ಭವಿಷ್ಯದಲ್ಲಿ ತಮಗಿರುವ ಜವಾಬ್ದಾರಿಗಳು, ಕರ್ತವ್ಯಗಳು, ಮೌಲ್ಯಗಳನ್ನು ಜ್ಞಾಪಿಸುವಂತಹ ದೀಪದಾನ ಕಾರ್ಯಕ್ರಮ, ಬೀಳ್ಕೊಡುಗೆ ಕಾರ್ಯಕ್ರಮ ಮುಖಾಂತರ ಜೊತೆಗೆ ಶಿಸ್ತಿಗೂ ಸಮಯ ಪರಿಪಾಲನೆಗೂ ಅಷ್ಟೇ ಮಹತ್ವವನ್ನು ನೀಡಲಾಗುತ್ತದೆ. ಅದರ ಜೊತೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳುವಂಥದ್ದು ಇಲ್ಲಿಯ ವಿಶೇಷ. ಭವಿಷ್ಯ ಮಂಗಲಕರವಾಗಲಿ, ಶುಭಕರವಾಗಲಿ, ಜವಾಬ್ದಾರಿಯುತ ಸಮಾಜಮುಖಿ ಶಿಕ್ಷಕರಾಗಲಿ, ಅತ್ಯುತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿ ಬೇಕಾದ ಎಲ್ಲ ಪೂರಕ ಚಟುವಟಿಕೆಗಳಿಗೆ ಅವಕಾಶವಿದೆ. ಸ್ನೇಹ, ಭ್ರಾತೃತ್ವ, ಪ್ರೀತಿ, ವಿಶ್ವಾಸ, ಶಿಷ್ಟಾಚಾರಗಳಿಗೆ ಉಳಿಸಿಕೊಳ್ಳಲು ಅನೇಕ ಘನ ಉದ್ದೇಶಗಳಿಂದ ಅನೇಕ ಗುರುತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹಾರೈಸುವ ವಾರ್ಷಿಕ ಸ್ನೇಹ ಸಮ್ಮೇಳನದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಈ ರೀತಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕೆಲವು ನಗರದಷ್ಟೇ ಅಲ್ಲ, ವಿಶ್ವವಿದ್ಯಾಲಯ ರಾಜ್ಯ ಮಟ್ಟದಲ್ಲೂ ಕೂಡ ತನ್ನದೇ ಆದಂಥ ಛಾಪು ಮೂಡಿಸಿದೆ ಎಂದು ಹೇಳಲು ಅಭಿಮಾನವೆನಿಸುತ್ತದೆ. ಹೇಳಲು ಹೊರಟರೆ ಸಮಯ ಸಾಕಾಗದಾದೀತು. ಕಾರಣ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿಯೇ ಮುಗಿಸುತ್ತೇನೆ. ಅವಕಾಶ ನೀಡಿದಂತಹ ವೇದಿಕೆಗೂ ಮುಂಭಾಗದ ಸಭಿಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಈ ಪ್ರಾಸ್ತಾವಿಕ ನುಡಿಗಳಿಗೆ ಇಲ್ಲಿಯೇ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.